ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವಹೇಳನಕಾರಿ ಚಿತ್ರ ಸಿದ್ಧಪಡಿಸಿದ್ದು ಎಲ್ಲಿ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಹುಟ್ಟುಕೊಳ್ಳುತ್ತಲ್ವಾ? ಎಲ್ಲಿಂದ ಪ್ರಾರಂಭ ಆಗಿದ್ದು ಅದನ್ನು ಮೊದಲು ನೋಡಬೇಕು. ಇನ್ನು ಪ್ರಕರಣಕ್ಕೆ ಪ್ರಚೋದನೆ ಮಾಡಿದ್ಯಾರು ಅದನ್ನು ಕೂಡ ತಿಳ್ಕೋಬೇಕು. ಇವೆಲ್ಲವನ್ನು ಕೂಡ ತನಿಖೆ ಮಾಡಿನೇ ಪತ್ತೆ ಹಚ್ಚಬೇಕಾಗಿದೆ. ಅಮಾಯಕರನ್ನ ಬಂಧಿಸಬೇಡಿ ಅಂತ ಹೇಳಿದ್ದೇನೆ ಅಂತ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ 1000ಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 1000ಕ್ಕೂ ಹೆಚ್ಚು ಜನರು ಈಗ ಈ ಪ್ರಕರಣದಲ್ಲಿ ಇದ್ದಿದ್ರು, ಕಲ್ಲು ತೂರಿದ್ರು ಅನ್ನುವಂತ ಆರೋಪಗಳಿವೆ. ಬಟ್ ಸಿಕ್ಕವ್ರನ್ನ ಬಂಧಿಸೋದು ಬೇಡ, ಅಮಾಯಕರನ್ನ ಬಂಧಿಸಬೇಡಿ ಅಂತ ನಾನು ಪೊಲೀಸರಿಗೆ ಹೇಳಿದ್ದೇನೆ. ಜೊತೆಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡಿದ್ರಲ್ಲ, ಆ ಚಿತ್ರ ಎಲ್ಲಿ ರೆಡಿ ಆಗಿದ್ದು, ಸಿದ್ಧಪಡಿಸಿದ್ ಯಾರು, ಎಲ್ಲಿಂದ ಶುರುವಾಯಿತು, ಅದ್ರ ಬಗ್ಗೆ ತನಿಖೆ ಆಗಬೇಕಿದೆ ಅಂತ ತನ್ವೀರ್ ಸೇಠ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿದ್ದಿದೆ. ಈ ಪೊಲೀಸ್ ಠಾಣೆ ಎದುರುಗಡೆನೆ 200 ಜನ, ಅದಾದ್ಮೇಲೆ 1000-2000 ಜನ ಜಮಾಯಿಸಿದ್ರು. ಅಲ್ಲಿ ಕಲ್ಲು ತೂರಾಟ ಆಯಿತು. ಸದ್ಯಕ್ಕೆ ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಯಾರಿಂದ ಹಾಕಿದೆ ಅಂಥವ್ರನ್ನ ದಸ್ತಗಿರಿ ಮಾಡಿದ್ದೀರಾ, ಅದನ್ನು ಸಿದ್ಧಪಡಿಸಿದ್ದು ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು. ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ. ಹಾಗಾಗಿ ಪೊಲೀಸವರು ಯಾರನ್ನ ದಸ್ತಗಿರಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಹಾಗಾಗಿಯೂ ಕೂಡ ಒಂದು ಅಡ್ವೊಕೇಟ್ಸ್ಗಳ ತಂಡನ ನಾನು ಈಗಾಗಲೇ ಮಾತಾಡ್ತಾ ಇದ್ದೇನೆ. ಸಾಕಷ್ಟು ಪೋಷಕರು ಅಲ್ಲಿ ದಸ್ತಗಿರಿ ಮಾಡಿದ ಕೂಡಲೇ ನನ್ನ ಮಕ್ಕಳು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಅಳಲು ತೋರ್ಕೋತಾರೆ. ಸತ್ಯ ಸಂಗತಿಗಳನ್ನ ನೋಡುವಂಥದ್ದಕ್ಕೆ ಒಂದು ಅಡ್ವೊಕೇಟ್ಸ್ನ ತಂಡವನ್ನು ನಾನು